ಸಂಜೆಯ ಕೆಂಪು ಬಿಸಿಲು ಹಟ್ಟಿ ಅಂಗಳದಲ್ಲಿ ಹರಡಿತು. ಕಾಫಿ ಟೇಬಲ್ ಬಳಿ ಯಾವುದೋ ಯೋಚನೆಯಲ್ಲಿ ನಿಂತಿದ್ದ ಕೃಷ್ಣಪ್ರಿಯಳನ್ನ ಅನಿರೀಕ್ಷಿತವಾಗಿ ಸತೀಶ್ ಶೆಟ್ಟಿ ತನ್ನಾತ ಸೆಳೆದುಕೊಂಡ. ಮದುವೆಯ ದಿರಿಸಿನಲ್ಲಿ ರವಿಕೆ ಮತ್ತು ರೇಷ್ಮೆ ಸೀರೆಯಲ್ಲಿ ಅವಳು ದೇವಕನ್ಯೆಯಂತೆ ಕಂಗೊಳಿಸ್ತಾ ಇದ್ಲು. ತಲೆ ಸ್ನಾನ ಮಾಡಿ ಮುಗಿಸಿದ ಅವಳ ಸುರುಳಿ ಕೂದಲಿನ ನಡುವೆ ಮುಡಿದಿದ್ದಂತಹ ತುಳಸಿ ದಳ ಮತ್ತೆ ಕೆಂಪು ದಾಸವಾಳದ ಪರಿಮಳ ಅವನನ್ನು ಮತ್ತಷ್ಟು ಸೆಳೀತಾ ಇತ್ತು. ಅವನ ಬೆರಳುಗಳ ಸ್ಪರ್ಶಕ್ಕೆ ಅವಳು ಒಮ್ಮೆಲೆ ನಡುಗೋದ್ಲು. ಬೇಡ ಸತೀಶ್ ಶೆಟ್ರೆ ಅಂತ ಅವಳು ಮೆಲುಧ್ವನಿಯಲ್ಲೇ ವಿನಂತಿಸ್ತಿದ್ಲು. ಅವಳ ತಪ್ತ ನಿಟ್ಟುಸಿರು ಅವಳ ಕಿವಿಯ ಮೇಲೆ ಬಡಿತು. ರವಿಕೆಯ ಗಂಟು ಸಡಿಲವಾದಂತೆ ಭಾಸವಾಗಿ ಗಾಬರಿಯಿಂದೆ ಅವಳು ಹಿಂದಕ್ಕೆ ಸರಿಯಲು ಯತ್ನಿಸ್ತಾಳೆ. ಇಲ್ಲ ಇಲ್ಲ, ಇದು ಸರಿಯಲ್ಲ ವಾಗಿತ್ತು. ಹೌದು ಕೃಷ್ಣ, ನಿನಗೆ ಅರಿವಿಲ್ಲ, ನಿನ್ನನ್ನು ಈ ಕ್ಷಣ ಪ್ರೀತಿಸಬೇಕೆಂಬ ಹಂಬಲ ನಂದು ಎನ್ನುತ್ತಾ ಅವನು ಅವಳ ಮೃದುವಾದ ಕೈಬೆರಳುಗಳನ್ನು ತನ್ನ ಕೈಯೊಳಗೆ ಬಂಧಿಸ್ತಾ ಇದ್ದಾನೆ. ಹೂವಿನ ದಳದ ಮೇಲೆ ಚಿಟ್ಟೆ ಕುಳಿತು ಮಕರಂದ ಇರುವಂತೆ ಅವನು ಅವಳನ್ನ ಆವರಿಸ್ಕೊಂಡಿದ್ದ. ಏನಾಗ್ತಾ ಇದೆ ಇಲ್ಲಿ ಅಂತ ಅವಳಿಗೆ ಪಾಪ ಗೊತ್ತಾಗ್ತಾನೇ ಇಲ್ಲ. ಆದರೆ ಆತನನ್ನು ಎದುರಿಸುವ ಧೈರ್ಯ ಆಕೆಯಲ್ಲಿ ಇರಲಿಲ್ಲ. ಮರುಕ್ಷಣವೇ ಅಲ್ಲಿನ ವಾತಾವರಣ ಬದಲಾಯಿತು. ಅವನ ಕೈಗಳು ಈಗ ಅವಳ ಕೂದಲನ್ನ ಬಿಗಿಯಾಗಿ ಹಿಡಿದಿದ್ವು. ಅವಳನ್ನ ತನ್ನಂತ ಬಲವಂತವಾಗಿ ತಿರುಗಿಸ್ತಾ ಅವಳ ಬೆತ್ತಲೆ ಕುತ್ತಿಗೆಗೆ ಮತ್ತು ಭಯದಿಂದ ಮಿಡಿಯುತ್ತಿದ್ದ ಅವಳ ಕಣ್ಣುಗಳು ಅವನಿಗೆ ಅಪರಿಚಿತವಾಗಿ ಕಂಡವು. ಬೇಟೆಗಾರನ ಮುಂದೆ ಸಿಕ್ಕಿಬಿದ್ದ ಅರಣಿಯಂತೆ ಅವಳು ನಡುಗ್ತಾ ಇದ್ದಾಳೆ. ಅವಳ ಕಣ್ಣಲ್ಲಿದ್ದ ಕರುಣೆಯ ಮೊರೆ ಅವನಿಗೆ ಅರ್ಥವೇ ಆಗಲಿಲ್ಲ. ಬದಲಿಗೆ ಅವನ ಮುಖದಲ್ಲಿ ಕ್ರೂರವಾದ ನಗು ಮೂಡ್ತು. ಸತೀಶ್ ಶೆಟ್ರೆ, ದಯವಿಟ್ಟು ಬಿಟ್ಬಿಡಿ. ಅವಳ ಧ್ವನಿ ಈಗ ಆರ್ತನಾದವಾಗಿತ್ತು. ದ್ರೋಹಿ ಎಂದು ಅವನು ಹಲ್ಲು ಕಿರಿದಾಗ ಅವನ ಬಾಯಿಯಿಂದ ಬರ್ತಾ ಇದ್ದಂತಹ ಮದ್ಯದ ವಾಸನೆ ಅವಳಿಗೆ ವಾಕರಿಕೆ ತರಿಸ್ತಿತ್ತು. ಪ್ರೀತಿ ಇದ್ದ ಜಾಗದಲ್ಲಿ ಈಗ ಆಸೆಯ ಮೃಗ ಎಚ್ಚರವಾಗಿತ್ತು. ರವಿಕೆಯ ಒಂದು ಬದಿಯ ಪಟ್ಟಿ ಜಾರಿದಾಗ ಅವಳು ಅಸಹಾಯಕಳಾಗಿ ಅವನ ಪಾದಗಳ ಮೇಲೆ ಬಿದ್ದು ಕಣ್ಣೀರಿಡೋಕೆ ಶುರು ಮಾಡ್ತಾಳೆ. ದಯವಿಟ್ಟು ಏನು ಮಾಡಬೇಡಿ, ನಿಮ್ಮ ತಾಯಿಯ ಮೇಲಾಣೆ, ನನ್ನನ್ನು ಬಿಟ್ಟುಬಿಡಿ ಸತೀಶ್ ಶೆಟ್ರೆ ಅಂತ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಬೇಡ್ಕೊಳ್ತಾ ಇದ್ದಾಳೆ. ಕುಂದಾಪುರದ ಹತ್ತಿರದ ಆ ಹಳೆಯ ಒಂದು ಕುನ್ನೆಲ್ ಕುಟುಂಬದ ಮನೆಯ ಪಕ್ಕದ ಪುಟ್ಟ ಶೆಡ್ನಲ್ಲಿ ನನ್ನ ಸ್ಕೂಟಿ ನಿಲ್ಲಿಸಿ ಬ್ಯಾಗ್ ಹಿಡಿದು ತಿರುಗಿದಾಗ ನನ್ನ ಕಣ್ಣುಗಳು ಸಹಜವಾಗಿಯೇ ಮೇಲಕ್ಕೆ ಹೋದ್ವು. ಆ ಮನೆಯ ಬಾಲ್ಕನಿಯಲ್ಲಿ ಆಗಾಗ ಒಂದು ಮುಖ ಕಾಣಿಸ್ಕೊಳ್ತದೆ. ಅಲ್ಲಿ ನಗುವಿರಲಿಲ್ಲ, ಕೇವಲ ಒಂದು ಶೂನ್ಯ ನೋಟ ಇರುತ್ತೆ. ಆ ನೋಟದಲ್ಲಿ ಕರುಣೆ ಇತ್ತೋ ಅಥವಾ ನನ್ನ ಕಣ್ಣುಗಳಲ್ಲಿನ ಕರುಣೆಯನ್ನು ಕಂಡು ಅವನು ಮುಖ ಮುಚ್ಚಿಕೊಳ್ತಾ ಇದ್ನೋ ಏನೋ ನನಗೆ ಗೊತ್ತಿಲ್ಲ. ಅಂಗಳದಲ್ಲಿ ಕಮಲಮ್ಮ ನಿಂತಿದ್ರು. ಬಿಸಿಲಿಗೆ ಅವ್ರ ಮುಖ ಎಂದಿನಂತೆ ಫುಲ್ಲು ಕೆಂಪಗಾಗಿತ್ತು. ಏನಮ್ಮ ಕೃಷ್ಣ, ಇವತ್ತು ಬೇಗ ಬಂದೆ ಅಂದ್ರು ಕಮಲಮ್ಮ. ಹೌದತ್ತೆ ಎಂದು ತಲೆ ಅಳ್ಳಾಡಿಸಿ ಉತ್ತರಿಸಿ ಆ ಕಿರಿದಾದ ಓಣಿಯತ್ತ ನಡೆದೆ. ದಾರಿಯ ಎರಡೂ ಬದಿ ಎತ್ತರದ ಅಡಿಕೆ ಮತ್ತು ತೆಂಗಿನ ಮರಗಳ ಕುನ್ನೆಲ್ ಕುಟುಂಬದ ಆ 4 ಎಕರೆ ಜಮೀನಲ್ಲಿ ಅರ್ಧದಷ್ಟು ಈಗಷ್ಟೇ ಹೊಸ ರಬ್ಬರ್ ಸಸಿಗಳನ್ನು ನೆಟ್ಟಿದ್ರು. ಮಬ್ಬು ಬೆಳಕಿನ ಹಾದಿಯಲ್ಲಿ ನಡೆಯುವಾಗ ಮೋಹಿನಿ ಅಕ್ಕ ಸಿಕ್ಕಿದ್ಲು. ಕೈಯಲ್ಲಿದ್ದ ಸೊಪ್ಪಿನ ಹೊರೆ ಕೆಳಗಿಳಿಸ್ಬಿಟ್ಟು ಅವಳು ನನ್ನನ್ನು ನೋಡಿ ನಗ್ತಾ ಇದ್ದಾಳೆ. ಮೋಹಿನಿ ಅಕ್ಕನ ಮೈ ಬಣ್ಣ ಸ್ವಲ್ಪ ಕಂದಿದ್ರು, ಅಂದರೆ ಸ್ವಲ್ಪ ಡಸ್ಕಿಯಾಗಿದ್ರು. ಕಣ್ಣುಗಳಲ್ಲಿ ಒಂದು ಕಳೆಯಿತ್ತು. ಭುಜದವರೆಗೆ ಕತ್ತರಿಸಿದ ಅವಳು ಕೂದಲು ಅವಳಿಗೆ ಒಪ್ತಿತ್ತು. ಇವತ್ತು ಕಾಲೇಜ್ ಬೇಗ ಮುಗಿತೆ ಕೃಷ್ಣ. ಹೌದಕ್ಕ, ಲಾಸ್ಟ್ ಪೀರಿಯಡ್ ಫ್ರೀ ಇತ್ತು. ನೋಡಮ್ಮ, ನಮ್ಮ ಮನೆಗೆ ಬರಲು ಒಂದು ಸರಿಯಾದ ದಾರಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ಕುನ್ನೆಲ್ ಮನೆಯವರು ಮನಸ್ಸು ಮಾಡಿದ್ರೆ ಅಂಗಳದವರೆಗೆ ಕಾರ್ ಬರುವಂತೆ ದಾರಿ ಮಾಡಿಕೊಡ್ಬೋದಿತ್ತು. ಈ ಕಾಲದಲ್ಲೂ ದಾರಿ ಕೊಡದವರು ಇದ್ದಾರಲ್ಲ ಎಂದು ಅಕ್ಕ ಬೇಸರದಿಂದ ಹೇಳ್ತಾ ಇದ್ದಾಳೆ. ಅವಳ ಮಾತಿಗೆ ನನ್ನ ಬಳಿ ಉತ್ತರ ಇರಲಿಲ್ಲ. ನಮ್ಮ ಮನೆ ಇರುವುದು ಗುಡ್ಡದ ಮೇಲೆ, ಕೇವಲ 20 ಸೆಂಟ್ಸ್ ಜಾಗದಲ್ಲಿ ಕಟ್ಟಿದಂತಹ ಒಂದು ಸಣ್ಣ ಕಲ್ಲಿನ ಮನೆ ಅದು. ಜೋಸೆಫ್ ಸರ್ರು ಜಮೀನ್ ಮೂಲಕ ಹಾದು ಹೋಗುವಾಗ ಆ ಪಾದಚಾರಿ ಮಾರ್ಗವೇ ನಮ್ಮ ಗತಿ. ಜೋಸೆಫ್ ಸರ್ರು ತುಂಬ ದಯಾಳು. ಅವರು ದಾರಿಗೆ ಜಾವ ಬಿಡಲು ಸಿದ್ಧರಿದ್ರು. ಅವರ ತೋಟದ ಪಕ್ಕದಲ್ಲೇ ಒಂದು ಸಣ್ಣ ಹಳ್ಳ ಹರಿತದೆ. ಬಾವಿಯಲ್ಲಿ ನೀರು ಕಡಿಮೆ ಆದಾಗ ಆ ಹಳ್ಳದ ನೀರೇ ನಮ್ಗೆ ಆಸರೆ. ಆದರೆ ನಮ್ಮ ಮನೆಗೆ ಹೋಗುವ ದಾರಿ ಯಾವಾಗಲೂ ಕೂಡ ಒಂದು ದೊಡ್ಡ ಸಮಸ್ಯೆ ಇದ್ದೇ ಇರುತ್ತೆ. ಪಕ್ಕದ ಮನೆಯವರ ದಾರಿಯನ್ನು ಬಳಸಲು ಹೋದರೆ ಅಲ್ಲಿ ಬೈಕ್ ನಿಲ್ಲಿಸುವುದಕ್ಕೂ ತಕರಾರು. ಸತೀಶ್ ಶೆಟ್ಟಣ್ಣ ಒಮ್ಮೆ ಅಲ್ಲಿ ಬೈಕ್ ನಿಲ್ಲಿಸಿದಾಗ ಆ ಮನೆಯವರು ಇದು ಮಕ್ಕಳು ಆಟವಾಡುವ ಜಾಗವಲ್ಲ ಎಂದು ಗದರಿದ್ರು. ಅದಕ್ಕಾಗಿಯೇ ಶೆಟ್ಟಣ್ಣ ಈಗ ತನ್ನ ಬೈಕ್ನ ಗೆಳೆಯನ ಮನೆಯಲ್ಲಿಟ್ಟು ಬರ್ತಾನೆ. ನಾನು ಮಾತ್ರ ಕುನ್ನೆಲ್ ಮನೆಯವರ ಅನುಮತಿ ಪಡೆದು ನನ್ನ ಸ್ಕೂಟಿಯನ್ನು ಅವರ ಶೆಡ್ನಲ್ಲಿ ಇಡ್ತಿರ್ತೀನಿ. ದಾರಿ ಮಧ್ಯೆ ಅಜ್ಜನ ಕಾಲದ ಕಥೆಗಳು, ಹಳೆಯ ಪ್ರೇಮ ಪ್ರಕರಣಗಳ ನೆನಪುಗಳು ಮನಸ್ಸಿನಲ್ಲಿ ಸುಳಿದು ಸುಳಿದು ಹೋಗ್ತವೆ. ಆಗಲೇ ನನ್ನ ಫೋನ್ ರಿಂಗ್ ಆಯಿತು. ಸತೀಶ್ ಶೆಟ್ಟಣ್ಣ ಕರೆ.
ಅವನ ಗಂಭೀರ ಧ್ವನಿ ಕೇಳಿ ಮನಸ್ಸು ಸ್ವಲ್ಪ ಆತಂಕಕ್ಕೆ ಒಳಗಾಗುತ್ತೆ. ಫೋನ್ ಇಟ್ಟ ಮೇಲೆ ಫೇಸ್ಬುಕ್ ನೋಡಿ ರಾಹುಲ್ ಹೆಸರಿನ ಫ್ರೆಂಡ್ ರಿಕ್ವೆಸ್ಟ್ ಕಂಡಾಗ ಮನಸ್ಸು ಮತ್ತಷ್ಟು ನಡುಗುತ್ತೆ. ನಾನು ಎಲ್ಲವೂ ಒಳ್ಳೆಯದಕ್ಕೆ ಆಗಲಿ ದೇವಿ ಎಂದು ಬೇಡಿಕೊಳ್ಳುತ್ತಾ ಮನೆ ತಲುಪಿದೆ. ನಮ್ಮ ಮನೆಯ ಅಂಗಳ ಸದಾ ಶುಭ್ರ ಮತ್ತು ಅಮ್ಮ ಇವತ್ತು ಅಂಗಳವನ್ನು ಗುಡಿಸಿ ಒಳ್ಳೆ ರಂಗೋಲಿ ಇಟ್ಟಿದ್ಲು. ಅಮ್ಮನಿಗೆ ಗಿಡಗಳೆಂದರೆ ಪಂಚು ಪ್ರಾಣ. ಅಕ್ಕಪಕ್ಕದ ಮನೆಯವರಿಂದ ಒಂದೊಂದು ಗಿಡದ ಟೊಪ್ಪೆ ತಂದು ತಂದು ಅಂಗಳವನ್ನು ಪುಟ್ಟು ನಂದನವನ ಥರ ಮಾಡಿಬಿಟ್ಟಿದ್ದಾಳೆ. ಮನೆಯೊಳಗೆ ಹೋದಾಗ ಏಲಕ್ಕಿ ಚಹಾದ ಗಮಲು ಕೂಡ ಬರ್ತಾ ಇತ್ತು. ಅಮ್ಮ ಚಹಾ ಕೊಡುತ್ತಾ ಅಂದ್ಲು, ಹುಡುಗಿ ತಲೆಗೆ ಬಟ್ಟೆ ಸುತ್ಕೊಳ್ಳದೆ ಸ್ನಾನ ಮಾಡಿದ ಮೇಲೆ ಹಾಗೆಯೇ ನೀರು ತರಲು ಹೋಗಬೇಡ, ಶೀತ ಆಗ್ಬಿಡತ್ತೆ ಅಂತ. ನಮ್ಮ ಕುಟುಂಬದ ಹಿರಿಯರು, ಅತ್ತೆ ಮಾವಂದಿರು ಎಲ್ಲ ಸ್ವಲ್ಪ ಹಠಮಾರಿಗಳೇ, ತುಂಬ ಹಿಡಿದದ್ದೇ ಹಠ. ಅವರು ದೂರವಿದ್ದರೂ ಅವರ ಕಣ್ಣು ನಮ್ಮ ಮನೆಯ ಮೇಲೆ ಯಾವಾಗಲೂ ಕೂಡ ಇರುತ್ತೆ. ಸಂಜೆ ದೇವರ ದೀಪ ಹಚ್ಚಿ ನಾಮ ಜಪಿಸಿ ಒಳಗೆ ಬಂದಾಗ ಅಮ್ಮ ಯಾವುದೋ ಆಳವಾದ ಆಲೋಚನೆಯಲ್ಲೇ ಕುಳಿತಿದ್ಲು. ಏನಮ್ಮ, ಏನೋ ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದೆ. ಅಮ್ಮ ನನ್ನತ್ತ ಗಂಭೀರವಾಗಿ ನೋಡಿ ಅಂದ್ಲು, ನಿನಗೊಂದು ವಿಷಯ ಹೇಳ್ಬೇಕು ಕೃಷ್ಣ. ಅಮ್ಮನ ಮುಖದಲ್ಲಿದ್ದ ಆ ಗಂಭೀರತೆ ನೋಡಿ ನನಗೆ ಒಮ್ಮೆಲೆ ಶಾಕ್ ಆಗಿ ಆತಂಕ ಆಗ್ಬಿಟ್ಟೆ. ನೀರಿನ ಟ್ಯಾಂಕ್ ತುಂಬಿದ ಮೇಲೆ ಅಂಗಳನೆಲ್ಲ ಗುಡಿಸಿ ಮುಗಿಸ್ದೆ. ಅಷ್ಟರಲ್ಲಿ ಕತ್ಲು ಕೂಡ ಆವರಿಸ್ತು. ಮೊಬೈಲ್ ನೋಡಿದೆ. ಸಾಮಾನ್ಯವಾಗಿ ಸತೀಶ್ ಶೆಟ್ಟಣ್ಣ ಇವತ್ತಿಗೆ ಯಾವುದಾದ್ರೂ ಒಂದು ಮೆಸೇಜ್ ಮಾಡ್ತಾಯಿದ್ದ. ಆದರೆ ಇಂದು ಅವನಿಂದ ಯಾವುದೇ ಸುಳಿವು ಇಲ್ಲ. ದೀಪ ಹಚ್ಚಿ ದೇವ್ರ ಮುಂದೆ ಕೈ ಮುಗಿದು ಒಳಗೆ ಬಂದಾಗ ಅಮ್ಮನ ಮುಖದಲ್ಲಿ ಏನೋ ಹೇಳಬೇಕನ್ನೋ ಒಂದು ರೀತಿಯ ಹಂಬಲ ಎದ್ದು ಎದ್ದು ಕಾಣ್ತಾ ಇತ್ತು. ಏನಮ್ಮ, ಏನೋ ಹೇಳ್ಬೇಕಂತಿದೀಯಾ ಅಂತಲೂ ಕೇಳಿದೆ. ಕೃಷ್ಣ, ನಿನಗಾಗಿ ಒಂದು ಆಲೋಚನೆ ಮಾಡಿದ್ದೀನಮ್ಮ. ಅಮ್ಮ ನನ್ನ ಕಡೆಗೆ ನೋಡದೆ ಮೌನವಾಗಿ ಕುಳಿತಳು. ಅಮ್ಮನ ನಿಗೂಢ ನಡೆ ನನಗೆ ಒಂಥರ ಆತಂಕ ತಂದಿತ್ತು. ಅಮ್ಮ ಮತ್ತೆ ಮಾತನ್ನು ಮುಂದುವರಿಸಿದ್ಲು. ನೋಡು ಮಗಳೇ, ಈ ಸಂಬಂಧ ನಿನಗೂ ಇಷ್ಟವಾಗಬಹುದೇನೋ ಅಂತ ನನಗೆ ಅನಿಸುತ್ತೆ. ಆ ರಾಹುಲ್ ಇದ್ದಾನಲ್ಲ, ಅವನ ತಮ್ಮ ಗೋಕುಲ್, ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಏನಮ್ಮ? ಗೋಕುಲ್? ನಾನು ಆಶ್ಚರ್ಯದಿಂದ ಕೇಳಿದೆ. ಗೋಕುಲ್ 6 ತಿಂಗಳ ಹಿಂದೆ ಊರಿಗೆ ಮರಳಿದವನು. ಮೊದಲು ನಾನು ಸ್ಕೂಟಿ ನಿಲ್ಲಿಸುವಾಗ ಒಮ್ಮೊಮ್ಮೆ ನಗ್ತಾ ಇದ್ದ, ನೋಡ್ತಾ ಇದ್ದ. ಆದರೆ ಇತ್ತೀಚೆಗೆ ಅವನು ನನ್ನ ಕಡೆಗೆ ನೋಡುವುದನ್ನು ಬಿಟ್ಟಿದ್ದಾನೆ. ನಾನು ಅವನನ್ನು ಗಮನಿಸುವುದನ್ನು ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ರಾಹುಲ್ ಸರ್ರು ಮೊನ್ನೆ ತಾನೇ ನಮ್ಮ ಕಾಲೇಜಿಗೆ ಅತಿಥಿ ಉಪನ್ಯಾಸಕರಾಗಿ ಬಂದಿದ್ದಾರಮ್ಮ. ಅವರು ನೆರೆಹೊರೆಯವರಂತೆ ಮಾತನಾಡದೆ ಒಬ್ಬ ಪ್ರಾಧ್ಯಾಪಕರಂತೆ ಗಂಭೀರವಾಗಿ ತನ್ನ ಪಾಡಿಗೆ ತಾನು ವಿಷಯ ಚರ್ಚಿಸ್ತಿರ್ತಾರೆ. ಹಳೆಯ ಕಹಿ ಘಟನೆಗಳ ನಂತರ ನನ್ನ ಮತ್ತು ರಾಹುಲ್ ಸರ್ ಕುಟುಂಬದ ನಡುವೆ ಒಂದು ಗೋಡೆ ನಿರ್ಮಾಣವಾಗಿತ್ತು. ಸತೀಶ್ ಶೆಟ್ಟಣ್ಣರ ಕೋಪ, ತಂದೆಯವರ ಸಾವು, ಇವೆಲ್ಲದರ ನಡುವೆ ನನ್ನ ವಿದ್ಯಾಭ್ಯಾಸವೇ ಕುಂಠಿತವಾಗಿ ಹೋಗಿತ್ತು. ಈಗ ಅಮ್ಮ ಏಕಾಏಕಿ ಗೋಕುಲ್ ಜೊತೆ ಮದುವೆ ಪ್ರಸ್ತಾಪ ಮಾಡ್ತಾ ಇರೋದು ನನಗೆ ನಂಬೋಕೆ ಸಾಧ್ಯವೇ ಆಗಲಿಲ್ಲ. ಕಾರಣ ಏನಿರಬಹುದು? ಈಗಲೇ ಮದುವೆ ಬೇಕಾ ಅಮ್ಮ? ನನಗೇನಂತ ವಯಸ್ಸಾಗಿದೆ ಎಂದು ಹಿಂಜರಿಕೆಯಿಂದನೇ ಕೇಳಿದ್ದೆ. ಈಗಲ್ಲದಿದ್ದರೆ ಇನ್ಯಾವಾಗ ಕೃಷ್ಣ? ನಿನ್ನ ಓದು ಮುಗಿಯಲು ಇನ್ನೂ ಎಷ್ಟು ವರ್ಷಗಳಾಗ್ತವೆ? ಮನೆಯ ಪರಿಸ್ಥಿತಿ ನಿನಗೆ ಗೊತ್ತಿದೆಯಲ್ಲ. ನಿನ್ನ ತಂದೆ ಹೋದ ಮೇಲೆ ಸತೀಶ್ ವಿದೇಶಕ್ಕೆ ಹೋಗಿದ್ದೆ ನಿನ್ನ ಓದಿಗೆ ಹಣ ಹೊಂದಿಸಲು. ಈಗ ಅವನು ಈ ಸಂಬಂಧಕ್ಕೆ ಒಪ್ಪಿದ್ದಾನೆ. ಕೃಷ್ಣ ಇಷ್ಟಪಟ್ಟರೆ ನನ್ನ ಅಭ್ಯಂತರವಿಲ್ಲ ಅಂತಾನೂ ಅಂದಿದ್ದಾನೆ. ಅಮ್ಮ ದೊಡ್ಡ ಬಾಂಬನ್ನು ಸಿಡಿಸೇ ಬಿಟ್ಲು. ಸತೀಶ್ ಶೆಟ್ಟಣ್ಣನ ಹೆಸರು ಕೇಳಿದಾಗ ನನ್ನ ಕುತ್ತಿಗೆಯ ಮೇಲೆ ಅವನ ಬಿರುಸಾದ ಮೀಸೆಯ ಸ್ಪರ್ಶವಾದಂತೆ ಭಾಸವಾಗಿ ಮೈ ಒಂದು ಕ್ಷಣ ನಡುಗೋಯ್ತು. ಅವನ ಒಪ್ಪಿಗೆಯ ಹಿಂದೆ ಯಾವ ಭಾವನೆ ಇದೆ ಎಂಬುದು ನನಗೆ ಅರ್ಥ ಆಗಲೇ ಇಲ್ಲ. ಅಮ್ಮ ನನ್ನ ಕೈ ಹಿಡಿದು ಮುಂದುವರಿಸಿದ್ಲು. ಗೋಕುಲ್ ಒಳ್ಳೆ ಹುಡುಗ, ಕೆಲಸವೂ ತುಂಬ ಚೆನ್ನಾಗಿಯೇ ಇದೆ. ಅವನ ಮೊದಲ ಮದುವೆ ಮುರಿದು ಬಿದ್ದಿದ್ದು ಅವನ ತಪ್ಪಿಂದಂತ ಅಲ್ವೇ ಅಲ್ಲ. ಆ ಹುಡುಗಿ ಈಗ ಕುಂಠಿತಿದ್ದಾಳೆ ಅಂತ ಕೇಳಿದ್ದೆ. ಅವಳಿಗೂ ಹಣದ ಸಮಸ್ಯೆ ಇಲ್ಲ. ಆದರೆ ನಮ್ಮ ರಸ್ತೆ ಸಮಸ್ಯೆ ಬಗೆಹರಿಬೇಕಾದ್ರೆ ಈ ಸಂಬಂಧ ಬಹಳ ಮುಖ್ಯ ಎಂದು ಜೋಸೆಫ್ ಸರ್ ಹೇಳ್ತಾನೆ ಇದ್ರು. ನೀನೇನಾದರೂ ಆ ಮನೆಗೆ ಹೋದರೆ ನಮ್ಮ ಮನೆಗೆ ಸರಿಯಾದ ರಸ್ತೆ ಸಿಗ್ತದೆ. ಇಲ್ದಿದ್ರೆ ನಾವು ಈ ಮನೆಯನ್ನು ಮಾರಿ ಎಲ್ಲಾದರೂ ರಸ್ತೆ ಬದಿಯಲ್ಲಿ ಬಾಡಿಗೆಗಿರ್ಬೇಕಾಗತ್ತಮ್ಮ. ಅಮ್ಮ ತನ್ನ ಆಸೆಗಳನ್ನು ಪಟ್ಟಿ ಮಾಡ್ತಾ ಇದ್ದಾರೆ. ನಾನು ಅಸಹಾಯಕಳಾಗಿ ಅವಳ ಮುಖವನ್ನೇ ನೋಡ್ತಾ ಇದ್ದೀನಿ. ನನ್ನ ತಂದೆಯ ನೆನಪು ಕಣ್ಣಲ್ಲಿ ನೀರಾಗಿ ಬಂತು. ನನ್ನ ತಂದೆ ಇಲ್ದಿದ್ರೆ ನನ್ನನ್ನು ಈ ರೀತಿ ಒತ್ತಾಯಿಸ್ತಾ ಇರಲಿಲ್ಲ ಎಂಬ ನೋವು ಕೂಡ ಕಾಡತೊಡಗಿತ್ತು. ತಂದೆಯ ಸಾವಿನ ನಂತರ ನಮ್ಮ ಬದುಕು ಅಪಘಾತಕ್ಕೆ ಈಡಾದ ಹಡಗಿನಂತಾಗಿತ್ತು. ಈಗ ಆ ಹಡಗನ್ನು ದಡ ಸೇರಿಸಲು ನನ್ನನ್ನು ಬಲಿ ಕೊಡಲಾಗುತ್ತದೆಯೇ? ಯೋಚನೆ ಮಾಡು ಕೃಷ್ಣ, ಇದು ಕೇವಲ ನಿನ್ನ ಮದುವೆಯಲ್ಲ, ನಮ್ಮ ಕುಟುಂಬದ ಭವಿಷ್ಯ. ಅಮ್ಮನ ಧ್ವನಿಯಲ್ಲಿ ಅತೀವವಾದ ನಿರೀಕ್ಷೆ ಇತ್ತು. ನನ್ನ ಮೌನ ಅಮ್ಮನಿಗೆ ಒಪ್ಪಿಗೆಯಂತೆ ಕಾಣ್ತು. ಆದರೆ ನನ್ನ ಮನಸ್ಸಿನೊಳಗೆ ಅಸಂಖ್ಯಾತ ಪ್ರಶ್ನೆಗಳು ಸುಳಿತಾ ಇದ್ವು. ಅಮ್ಮನ ಮಾತುಗಳನ್ನು ಕೇಳಿ ನನ್ನ ತಲೆ ಸುತ್ತಿದಂತಾಯಿತು. ನಮ್ಮ ಮನೆಯ ದಾರಿಯ ಸಮಸ್ಯೆಗಾಗಿ ನನ್ನನ್ನು ಆ ಮನೆಗೆ ಸೊಸೆಯಾಗಿ ಕಳುಹಿಸಲು ಅಮ್ಮ ಇಷ್ಟು ದೊಡ್ಡ ಯೋಜನೆಯನ್ನು ಹಾಕಿದ್ದಾಳೆ ಅಂತ ಹೇಳಿ
ನಾನಂತೂ ಅಂದುಕೊಂಡಿರಲಿಲ್ಲ. ಅಮ್ಮ ರಸ್ತೆಗಾಗಿ ನನ್ನ ಜೀವನವನ್ನೇ ಪಣಕ್ಕಿಡ್ತಿದೀಯಾ ಅಂತ ಕೇಳಬೇಕನ್ನಿಸ್ತು. ಆದರೆ ಅವಳ ಕಣ್ಣಲ್ಲಿನ ಆಸೆ ಮತ್ತು ಅಸಹಾಯಕತೆ ನನ್ನನ್ನು ಮೌನವಾಗಿಸ್ತು. ಮರುದಿನ ಬೆಳಗ್ಗೆ ಕಾಲೇಜಿಗೆ ಹೋಗಲು ತಯಾರಾಗಿ ಕುನ್ನೆಲ್ ಮನೆಯ ಬಳಿ ಸ್ಕೂಟಿಯನ್ನು ತೆಗೆದುಕೊಳ್ಳಲು ಹೋದಾಗ ಅಲ್ಲಿ ಗೋಕುಲ್ ಕೂಡ ನಿಂತಿದ್ದ. 6 ತಿಂಗಳ ನಂತರ ಅವನನ್ನು ಅಷ್ಟು ಹತ್ತಿರದಿಂದ ನಾನು ನೋಡ್ತಾ ಇದ್ದೀನಿ. ಇದೇ ಮೊದಲು ಅವನು ತನ್ನ ಕಾರನ್ನು ಹೊರಿಸ್ತಾ ಇದ್ದ. ನಾನು ಅವನನ್ನು ದಾಟಿ ಹೋಗಬೇಕಾಯ್ತು. ಅನಿರೀಕ್ಷಿತವಾಗಿ ಅವನೇ ನನ್ನ ಮಾತಾಡಿಸ್ತಾನೆ, ಕೃಷ್ಣ ಒಂದು ನಿಮಿಷ ನಿಲ್ತೀಯಾ ಅಂತ. ನಾನು ದಬದಬ ಗುಡುವ ಹೃದಯದೊಂದಿಗೆ ನಿಂತು ಪೆಚ್ಚಾದೆ. ಹೇಳಿ ಗೋಕುಲ್ ಅವರೇ, ನಿಮ್ಮ ಅಮ್ಮ ನಮ್ಮ ಮನೆಗೆ ಬಂದಿದ್ರು, ಮದುವೆ ವಿಷಯವಾಗಿ ಮಾತಾಡ್ತಿದ್ರು. ನಿನಗೆ ಈ ವಿಷಯದಲ್ಲಿ ಸಂಪೂರ್ಣ ಒಪ್ಪಿಗೆ ಇದೆಯೇ? ಅಥವಾ ನೀವು ಯಾರಾದರೂ ಒತ್ತಾಯಕ್ಕೆ ಮಣಿದು ಈ ನಿರ್ಧಾರ ತಗೋಬೇಡ. ಅವನ ಧ್ವನಿಯಲ್ಲಿ ಒಂದು ರೀತಿಯ ಕಾಳಜಿ ಇತ್ತು. ಆದರೆ ಕಣ್ಣುಗಳಲ್ಲಿ ಏನೋ ಒಂದು ನಿಗೂಢತೆ ಕೂಡ ಅಡಗಿತ್ತು. ನನಗೆ ಗೊತ್ತಿಲ್ಲ ಎಂದು ತಲೆ ತಗ್ಗಿಸಿ ಅಲ್ಲಿಂದ ಹೊರಟು ಬಂದೆ. ಸಂಜೆ ಮನೆಗೆ ಬಂದಾಗ ಹೆಚ್ಚು ಕಮ್ಮಿ ಸತೀಶ್ ಶೆಟ್ಟಣ್ಣ ವಿದೇಶದಿಂದ ವಿಡಿಯೋ ಕಾಲ್ ಮಾಡಿದ. ಅವನ ಒಂದು ಮುಖದಲ್ಲಿ ಎಂದಿನ ಕ್ರೂರ ನಗು ಇರಲಿಲ್ಲ. ಬದಲಿಗೆ ಏನೋ ಒಂದು ಗಂಭೀರತೆ ಇತ್ತು. ಕೃಷ್ಣ, ಅಮ್ಮ ಹೇಳಿದ ವಿಷಯ ಕೇಳಿದ್ದೆ ಅಲ್ವಾ? ಗೋಕುಲ್ ಒಳ್ಳೆಯ ಹುಡುಗ. ಅವನಿಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ, ಗೌರವ ಕೂಡ ಇದೆ. ನೀನು ಆ ಮನೆಗೆ ಹೋದರೆ ನಮಗೂ ಒಂದು ಆಸರೆ ಸಿಗ್ತದೆ. ನನ್ನ ಬಗ್ಗೆ ಯೋಚಿಸಬೇಡ, ನಿನ್ನ ಸುಖವೇ ನನಗೆ ಮುಖ್ಯ ಅಂದ. ಅವನ ಮಾತಿನಲ್ಲಿದ್ದ ಸುಖ ಎಂಬ ಪದ ನನಗೆ ಯಾಕೋ ಚುಚ್ಚಿದಂಗಾಯಿತು. ಹಿಂದೆ ಅವನು ನನ್ನನ್ನು ತನ್ನ ಎದೆಗೆ ಹಿಡಿದುಕೊಂಡಿದ್ದ ಕ್ಷಣ, ಅವನ ಬೆರಳುಗಳ ಸ್ಪರ್ಶ, ಅದೆಲ್ಲವೂ ಈಗ ಮಾಸಿದ್ರೂ ಕೂಡ ಅವನ ಅಧಿಕಾರಯುತ ಧ್ವನಿ ಮಾತ್ರ ಹಾಗೇ ಇತ್ತು. ಹಿಂದಿನದನ್ನೆಲ್ಲ ಮರೆಯುವ ಹಾಗೇ ಇಲ್ಲ. ಅವನು ನಿಜವಾಗಿಯೂ ನನ್ನ ಸುಖ ಬಯಸ್ತಿದ್ದನೋ ಅಥವಾ ತನ್ನ ಆದಿಯಿಂದ ನನ್ನ ದೂರ ಸರಿಸಲು ಈ ಮದುವೆ ಎಂಬ ನಾಟಕ ಆಡ್ತಾ ಇದ್ದನೋ ಒಂದು ಗೊತ್ತಾಗ್ತಾ ಇಲ್ಲ. ರಾತ್ರಿ ಮಲಗಿದಾಗ ಕಿಟಕಿಯ ಹೊರಗೆ ಯಾರೋ ಓಡಾಡಿದಂತಹ ಸದ್ದು ಕೂಡ ಆಗ್ತಾ ಇದೆ. ಎದ್ದು ನೋಡಿದಾಗ ಕತ್ತಲಿನಲ್ಲಿ ಒಬ್ಬ ವ್ಯಕ್ತಿ ಕೂಡ ನಿಂತಿದ್ದ. ಅದು ಗೋಕುಲ್ ಎಂದು ಗುರುತಿಸಲು ನನಗೆ ಹೆಚ್ಚು ಸಮಯ ಏನು ಬೇಕಾಗಲಿಲ್ಲ. ಅವನು ನಮ್ಮ ಮನೆಯ ರಸ್ತೆ ನಿರ್ಮಾಣವಾಗಬೇಕಿದ್ದಂತಹ ಆ ಒಂದು ಪಾಳು ಬಿದ್ದ ಜಾಗದಲ್ಲಿ ನಿಂತು ಫೋನ್ನಲ್ಲಿ ಏನೋ ಮಾತಾಡ್ತಿದ್ದ. ಹೌದು, ಅವಳು ಒಪ್ಪುತ್ತಾಳೆ, ಅವಳು ಒಪ್ಪಲೇಬೇಕು. ಈ ರಸ್ತೆ ಆದರೆ ಮಾತ್ರ ನಮ್ಮ ಮುಂದಿನ ಪ್ಲ್ಯಾನ್ ವರ್ಕ್ ಆಗೋದು. ಅವನ ಮಾತುಗಳ ಗಾಳಿಯಲ್ಲಿ ತೇಲಿ ಬರ್ತಾ ಇದ್ವು. ಒಂದು ಕ್ಷಣ ನನ್ನ ಎದೆ ಜಲ್ಲೆಂದಿತ್ತು. ಗೋಕುಲ್ ಮತ್ತು ಸತೀಶ್ ಶೆಟ್ಟಣ್ಣ ಇಬ್ಬರೂ ಸೇರಿ ಏನೋ ಸಂಚನ ಪಕ್ಕ ಮಾಡ್ತಾ ಇದ್ದಾರಾ? ಈ ಮದುವೆ ಕೇವಲ ಒಂದು ವ್ಯಾಪಾರನ? ಮರುದಿನ ರಾಹುಲ್ ಸರ್ ಕಾಲೇಜಿಗೆ ಸಿಕ್ಕಾಗ ಅವರ ಕಣ್ಣುಗಳು ಏನೋ ಎಚ್ಚರಿಕೆ ನೀಡುತ್ತಿರುವಂತೆ ಕಂಡವು. ಅವರು ನನ್ನ ಬಳಿ ಬಂದು ಮೆಲ್ಲಗೆ ಅಂದರು, ಕೃಷ್ಣ, ನಿರ್ಧಾರ ತಗೋವಾಗ ಮೊದಲು 10 ಬಾರಿ ಯೋಚಿಸು. ಅರಮನೆಯಂತಿರುವ ಮನೆಯೊಳಗೆಲ್ಲ ಸುಖ ಇರುವುದಿಲ್ಲ. ನಾನು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದೆ. ಒಂದು ಕಡೆ ಅಮ್ಮನ ಆಸೆ ಮತ್ತು ದಾರಿಯ ಸಮಸ್ಯೆ, ಇನ್ನೊಂದು ಕಡೆ ಸತೀಶ್ ಶೆಟ್ಟಣ್ಣ ನಿಗೂಢ ನಡವಳಿಕೆ, ಮಗದೊಂದು ಕಡೆ ಗೋಕುಲ್ನ ಸಂಚಿನ ಮಾತುಗಳು, ರಾಹುಲ್ ಸರ್ ನೀಡಿದಂತಹ ಒಂದು ಎಚ್ಚರಿಕೆ. ನನ್ನ ತಲೆಯಲ್ಲಿ ಗುಯ್ ಗುಡ್ತಾ ಇದೆ. ಆ ಶಬ್ದ ನಾನು ಕೇಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅರಮನೆಯಂತಿರುವ ಮನೆಯೊಳಗೆಲ್ಲ ಸುಖ ಇರುವುದಿಲ್ಲ. ಈ ಮಾತಿನ ಅರ್ಥ ಏನು? ಗೋಕುಲ್ ಮತ್ತು ಸತೀಶ್ ಶೆಟ್ಟಣ್ಣ ನಡುವೆ ಅಂತಹದ್ದೇನಾದರೂ ಒಪ್ಪಂದ ನಡೆದಿದೆಯಾ? ಅಂದು ರಾತ್ರಿ ನಾನು ನಿದ್ದೆ ಮಾಡದೆ ಓಡಾಡ್ತಾ ಇದ್ದೀನಿ. ಅಮ್ಮ ಪಕ್ಕದ ಕೋಣೆಯಲ್ಲಿ ಅವಳ ಪಾಡಿಗೆ ಅವಳು ನೆಮ್ಮದಿಯಾಗಿ ಗಾಢ ನಿದ್ರೆಯಲ್ಲಿದ್ದಾಳೆ. ಮೆಲ್ಲಗೆ ಎದ್ದು ಸತೀಶ್ ಶೆಟ್ಟಣ್ಣನ ಹಳೆಯ ಡೈರಿಯನ್ನು ಹುಡುಕತೊಡಗಿದ್ದೆ. ಅವನು ವಿದೇಶಕ್ಕೆ ಹೋಗುವ ಮೊದಲು ತನ್ನ ಕೆಲವು ವಸ್ತುಗಳನ್ನು ನನ್ನ ಕೋಣೆಯ ಒಂದು ಹಳೆಯ ಕಪಾಟಿನಲ್ಲಿ ಇಟ್ಟಿದ್ದ. ಡೈರಿಯ ಪುಟಗಳನ್ನು ತಿರುವಿದಾಗ ನನಗೆ ಆಘಾತ ಅನ್ನೋದು ದೊಡ್ಡದಾಗಿ ಕಾದಿತ್ತು. ಅದರಲ್ಲಿ ಗೋಕುಲ್ನ ಫೋಟೋ ಒಂದಿತ್ತು. ಅದರ ಹಿಂದೆ ಕೆಲವು ಲೆಕ್ಕಾಚಾರಗಳು ಕೂಡ ಬರೆಯಲಾಗಿತ್ತು. ಕುನೇಲ್ ಜಮೀನಿನ ಮೂಲಕ ರಸ್ತೆ ಮತ್ತು 50 ಲಕ್ಷ ಲಾಭ, ಹೋಟೆಲ್ ಪ್ರಾಜೆಕ್ಟು ಎಂಬ ಒಕ್ಕಣೆ ಇತ್ತು. ನನಗಾಗ ಸತ್ಯದ ದರ್ಶನವಾಯಿತು. ಸತೀಶ್ ಶೆಟ್ಟಣ್ಣ ಮತ್ತು ಗೋಕುಲ್ ಸೇರಿ ನಮ್ಮ ಮನೆಯ ಒಂದು ದಾರಿಯನ್ನಷ್ಟೇ ಅಲ್ಲ, ನಮ್ಮ ಇಡೀ ಗುಡ್ಡದ ಜಾಗವನ್ನೇ ದೊಡ್ಡ ಹೋಟೆಲ್ ಮಾಲೀಕರಿಗೆ ಮಾರಾಟ ಮಾಡಲು ಸಂಚನ ಹೂಡಿದ್ದಾರೆ ಅಂತ. ಈ ಮದುವೆ ಕೇವಲ ಜಮೀನನ್ನು ಕಾನೂನುಬದ್ಧವಾಗಿ ಹಸ್ತಾಂತರಿಸಲು ಮಾಡ್ತಾ ಇರುವಂತಹ ಒಂದು ದೊಡ್ಡ ನಾಟಕ ಮಾತ್ರ. ಮರುದಿನ ಭಾನುವಾರ ಗೋಕುಲ್ ನಮ್ಮ ಮನೆಗೆ ಬಂದಿದ್ದ. ಅಮ್ಮ ಅವನಿಗೆ ಕಾಫಿ ಕೊಡುತ್ತಾ ಬಹಳ ಸಂತೋಷದಿಂದ ಮಾತಾಡಿಸ್ತಾ ಇದ್ಲು. ಗೋಕುಲ್ ಕೂಡ ನನ್ನ ಬಳಿ ಬಂದು ಬಹಳ ವಿನಯದಿಂದ ನಟಿಸ್ತಾ ಇದ್ದ. ಕೃಷ್ಣ, ನಿನ್ನ ಓದಿಗೆ ನಾನೇನು ಅಡ್ಡಿ ಮಾಡಲ್ಲ. ನೀನು ಎಷ್ಟು ಬೇಕಾದರೂ ಓದ್ಬೋದು. ನಿನ್ನ ಖುಷಿಯೇ ನನ್ನ ಖುಷಿ. ಮದುವೆ ಆದ ಮೇಲೂ ನೀನು ಟೀಚರ್ ಕೆಲಸಕ್ಕೆ ಹೋಗ್ಬೋದು ಅಂದ. ನಾನು ಅವನ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ಕೇಳಿದೆ, ಮದುವೆಯಾದ ಮೇಲೆ ರಸ್ತೆ ಮಾಡ್ತೀರಾ ಅಲ್ವಾ? ಅಥವಾ ಗೋಕುಲ್ ಅವರೇ, ಆ ರಸ್ತೆ ನಮ್ಮ ಮನೆಗಾ ಅಥವಾ ನಿಮ್ಮ ಕಟ್ಟಲಿರುವಂತಹ ರೆಸ್ಟೋರೆಂಟ್ಗಾ ಅಂತ.
ನನ್ನ ಪ್ರಶ್ನೆ ಕೇಳಿ ಗೋಕುಲ್ ಒಂದು ಕ್ಷಣ ಮುಖ ಬಿಳಿಯಾಗೋಯ್ತು. ಅಮ್ಮ ಗಾಬರಿಯಿಂದ ನನ್ನನ್ನು ನೋಡ್ತಾ ಇದ್ದಾಳೆ. ಅದು ಒಳ್ಳೆ ಐಡಿಯಾನೇ ಅಂತ ವಿಷಯಾಂತರ ಮಾಡಿದ. ಅವನು ಹೋದ ಮೇಲೆ ನನ್ನ ಅಮ್ಮನಿಗೆ ಆ ಡೈರಿ ತೋರ್ಸೋಕೆ ಹೋದೆ. ಆದರೆ ಅಮ್ಮ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಸತೀಶ್ ನನ್ನ ಮಗ, ಅವನು ನಮಗೆ ಕೆಟ್ಟದ್ದು ಮಾಡಲ್ಲ. ನಿನ್ನ ಮದುವೆಗೆ ಒಪ್ತಿದ್ರೆ ನಾನು ಬಾವಿಗಾರ ಸಾಯ್ತೀನಿ ಅಂತ ಅಮ್ಮ ಆಟ ಹಿಡಿದ್ಲು. ಅದೇ ದಿನ ಸಂಜೆ ಸತೀಶ್ ಶೆಟ್ಟನಿಂದ ನನಗೆ ಫೋನ್ ಬಂತು. ಅವನ ಧ್ವನಿ ಈ ಬಾರಿ ಮೃದುವಾಗಿರಲಿಲ್ಲ. ಡೈರಿ ನೋಡಿದ್ಯಾ ಅಂತ ಗೊತ್ತಾಯ್ತು ಕೃಷ್ಣ. ಹೌದು, ಇದು ದೊಡ್ಡ ಬಿಸ್ನೆಸ್ಸು. ಆ ಗೋಕುಲ್ ನನ್ನನ್ನು ಮದುವೆಯಾಗು, ನಿನಗೆ ಬೇಕಾದಷ್ಟು ಹಣ ಸಿಗುತ್ತೆ. ಅಡ್ಡ ಬಂದರೆ ನಿನ್ನ ತಂದೆ ಹೇಗೋದ್ರೋ ಹಾಗೆ ನೀನು ಹೋಗಬೇಕಾಗುತ್ತೆ ಎಂದು ನೇರವಾಗಿ ಬೆದರಿಕೆ ಹಾಕ್ತ. ನನ್ನ ತಂದೆಯ ಸಾವು ಅಪಘಾತವಲ್ಲ, ಅದು ಒಂದು ಸಂಚು ಎಂಬ ಸಂಶಯ ನನಗೆ ಈಗ ದೃಢ ಆಗೋಯ್ತು. ನಾನು ಒಬ್ಬಂಟಿಯಾಗಿಯೇ ಇದ್ದೆ, ಭಯ ಭೀತಿಯಲ್ಲಿ. ಆದರೆ ನನ್ನ ತಂದೆಯ ಆತ್ಮಕ್ಕೆ ನ್ಯಾಯ ಒದಗಿಸಲೇಬೇಕಾಯಿತು. ನನ್ನ ತಂದೆ ಈ ರೀತಿ ನನ್ನನ್ನು ಬಿಟ್ಟು ಹೋಗಿದ್ದು ನನಗೆ ಸಹಿಸೋಕ್ಕಾಗಲೇ ಇಲ್ಲ. ನನ್ನ ಮನಸ್ಸು ಹಂಬಲಿಸಿತ್ತು. ಆಗಲೇ ನನ್ನ ನೆನಪಾಗಿದ್ದು ರಾಹುಲ್ ಸರ್. ಅವರು ಮಾತ್ರ ನನಗೆ ಸಹಾಯ ಮಾಡಬಲ್ಲ ಏಕೈಕ ವ್ಯಕ್ತಿ. ಸತೀಶ್ ಶೆಟ್ಟಣ್ಣನ ಬೆದರಿಕೆ ಕರೆ ನನ್ನನ್ನು ಬೆನ್ನೆಲುಬಿನಲ್ಲಿ ನಡುಕ ಹುಟ್ಟಿಸ್ತು. ನನ್ನ ತಂದೆ ಸಾವು ಕೇವಲ ಅಪಘಾತವಲ್ಲ, ಅದು ಈ ಆಸ್ತಿ ರಸ್ತೆಯ ಲಾಭಕ್ಕಾಗಿ ನಡೆದಂತಹ ಒಂದು ವ್ಯವಸ್ಥಿತವಾದ ಕೊಲೆ. ಇದು ಅಸಾಧ್ಯ. ಮನೆಯಲ್ಲಿದ್ದ ಅಮ್ಮ ತನ್ನ ಮಗ ಈ ವ್ಯವಸ್ಥೆಯ ಮೇಲೆ ಅತಿಯಾದ ನಂಬಿಕೆ ಇಟ್ಟಿದ್ಲು. ಅವಳಿಗೆ ಸತ್ಯ ಹೇಳುವುದು ಅಂದರೆ ಅವಳನ್ನು ಜೀವಂತವಾಗಿ ಕೊಂದಂತೆ. ನಾನು ಮರುದಿನವೇ ಕಾಲೇಜಿನಲ್ಲಿ ರಾಹುಲ್ ಸರ್ ಅವರನ್ನು ಭೇಟಿಯಾದೆ. ಎಲ್ಲವನ್ನ ಸುವಿವರವಾಗಿ ಹೇಳಿಬಿಟ್ಟೆ. ಆ ಡೈರಿಯಲ್ಲಿದ್ದ ಫೋಟೋ ಮತ್ತು ಲೆಕ್ಕಾಚಾರಗಳನ್ನೆಲ್ಲ ತೋರಿಸಿದೆ. ರಾಹುಲ್ ಸರ್ ಮುಖ ನಿಜವಾಗಿಯೂ ಫುಲ್ಲು ಗಂಭೀರವಾಗಿ ಹೋಯಿತು. ಕೃಷ್ಣ, ನನಗೆ ಮೊದಲು ಸಂಶಯ ಇತ್ತು. ಗೋಕುಲ್ ನನ್ನ ಸ್ವಂತ ತಮ್ಮನೇ ಇರ್ಬೋದು. ಆದರೆ ಅವನ ಹಣದ ಹಪಾಹಪಿ ನನಗೆ ಗೊತ್ತು. ಸತೀಶ್ ವಿದೇಶದಲ್ಲಿದ್ದುಕೊಂಡೇ ಇಡೀ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾನೆ ಇದ್ದಾನೆ. ಅವರು ನಿನ್ನ ಮದುವೆಯಾಗುವ ನೆಪದಲ್ಲಿ ನಿನ್ನ ಜಮೀನಿನ ಪವರ್ ಆಫ್ ಅಟರ್ನಿ ಪಡೆಯೋಕ್ಕೋಸ್ಕರ ಅವರು ಇದೆಲ್ಲ ಮಾಡ್ತಾ ಇದ್ದಾರೆ. ಇದನ್ನು ಪಡೆಯೋಕ್ಕಷ್ಟೇ ನಿನಗೆ ಒಂದು ಮದುವೆ ಅನ್ನೋ ಒಂದು ನಾಟಕ ಅಂದರು ರಾಹುಲ್ ಸರ್. ನಾನೇನು ಮಾಡಲಿ ಸರ್, ಅಮ್ಮ ಮದುವೆ ಏನಾದರೂ ನಿಂತು ಹೋದರೆ ಪ್ರಾಣನೇ ಕಳ್ಕೊಳ್ತೀನಿ ನಿಂತಿದ್ದಾಳೆ ಅಂತ ಕಣ್ಣೀರಿಟ್ಟೆ. ಹೆದರಬೇಡ ಕೃಷ್ಣ, ಮದುವೆ ನಿಶ್ಚಿತಾರ್ಥದ ದಿನವೇ ಸತೀಶ್ ಊರಿಗೆ ಬರ್ತಾನೆ. ಆಗಲೇ ನಾವು ಇಬ್ಬರನ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕು. ಅಲ್ಲಿವರೆಗೆ ನೀನು ಏನು ಗೊತ್ತಿಲ್ಲದೆ ಇರೋ ಥರ ಸೈಲೆಂಟಾಗಿದ್ಬಿಡು, ನಟಿಸು ಅಂತ ಧೈರ್ಯವನ್ನು ಹೇಳಿದ್ರು. ನಾನಿದ್ದೀನಿ ನಿನ್ನ ಜೊತೆ ಅಂತ. ಕೊನೆಗೂ ಅಂತಹ ಒಂದು ನಿಶ್ಚಿತಾರ್ಥದ ದಿನ ಹತ್ತಿರ ಬಂದೇ ಬಿಡಿತು. ಇಡೀ ಮನೆ ಮದುವೆಯ ಸಂಭ್ರಮದಲ್ಲಿತ್ತು. ಸತೀಶ್ ಶೆಟ್ಟಣ್ಣ ವಿದೇಶದಲ್ಲಿ ವಿಜೃಂಭಣೆಯಿಂದ ಬಂದಿಳಿದಿದ್ದ. ಅಮ್ಮನಿಗೆ ಬಂಗಾರದ ಸರ ತಂದಿದ್ದ, ನನಗೆ ರೇಷ್ಮೆ ಸೀರೆಯನ್ನು ತಂದಿದ್ದ. ಮೇಲ್ನೋಟಕ್ಕೆ ಅವನು ಬಹಳ ಪ್ರೀತಿಯ ಅಣ್ಣನಂತೆ ನಟಿಸ್ತಾ ಇದ್ದ. ಆದರೆ ಏಕಾಂತದಲ್ಲಿ ಸಿಕ್ಕಾಗ ನನ್ನ ಹತ್ತಿರ ಬಂದು ತುಂಬ ಕೆಟ್ಟದಾಗಿ ನಗ್ತಾ, ನೋಡು ಕೃಷ್ಣ, ಎದುರು ಮಾತಾಡದೆ ಗೋಕುಲ್ನ ಕೈ ಹಿಡಿ, ಇಲ್ದಿದ್ರೆ ಅಮ್ಮನ ಗತಿ ಏನಾಗುತ್ತೆ ಅಂತ ನೀನೇ ಯೋಚನೆ ಮಾಡಬೇಕಾಗತ್ತೆ. ಈ ರಸ್ತೆ ಆದರೆ ಮಾತ್ರ ನನ್ನ ಸಾಲಗಳೆಲ್ಲ ತೀರೋದು. ಅವನ ಕಣ್ಣುಗಳಲ್ಲಿ ಈಗ ಪ್ರೀತಿಯ ಬದಲು ಕೇವಲ ಕ್ರೌರ್ಯವಿತ್ತು. ಕುನ್ನೆಲ್ ಕುಟುಂಬದವರು ಮತ್ತು ಊರಿನ ಪ್ರಮುಖರು ನಮ್ಮ ಸಣ್ಣ ಅಂಗಳದಲ್ಲಿ ಸೇರಿದ್ದಾರೆ. ಗೋಕುಲ್ ಸೂಟನ್ನು ಧರಿಸಿ ಬಹಳ ಅದ್ಧೂರಿಯಾಗಿ ಒಳ್ಳೆ ರಾಜ್ಕುಮಾರನ ಥರ ಬಂದಿದ್ದ. ಜೋಸೆಫ್ ಸರ್ ಕೂಡ ಅಲ್ಲಿ ಹಾಜರಿದ್ರು. ಮದುವೆ ಶಾಸ್ತ್ರ ಶುರುವಾಗುವ ಮುನ್ನ ಸತೀಶ್ ಒಂದು ಫೈಲನ್ನು ತಂದು ನನ್ನ ಮುಂದೆ ಇಟ್ಟ. ಕೃಷ್ಣ, ಈ ದಾರಿಯ ಕೆಲಸ ಶುರು ಮಾಡಬೇಕಂತೆ, ಅದಕ್ಕೆ ನಿನ್ನ ಸಹಿ ಬೇಕು ಅಂತ ಗೋಕುಲ್ ಹೇಳ್ತಿದ್ದಾನೆ. ಮದುವೆ ಗಿಫ್ಟ್ ಅಂತ ತಿಳಿದು ಸೈನ್ ಮಾಡು ಅಂದ ಸತೀಶ್. ಅದು ದಾರಿಯ ಫೈಲ್ ಆಗಿರಲಿಲ್ಲ, ಬದಲಿಗೆ ನಮ್ಮ ಜಮೀನಿನ ರೆಸಾರ್ಟ್ ಕಂಪನಿಗೆ ವರ್ಗಾಯಿಸುವಂತಹ ಒಂದು ದೊಡ್ಡ ಒಪ್ಪಂದವೇ ಆಗೋಗಿತ್ತು. ನಾನು ಪೆನ್ ಹಿಡಿದು ನಡುಗುವ ಕೈಯಿಂದ ಸಹಿ ಮಾಡಲೆಂದು ಮುಂದಾದೆ. ಅಮ್ಮ ಆನಂದ ಬಾಷ್ಪವನ್ನೇ ಸುರಿಸ್ತಾ ಇದ್ಲು. ಆಗಲೇ ಅಂಗಳಕ್ಕೆ ಪೊಲೀಸರೊಂದಿಗೆ ರಾಹುಲ್ ಸರ್ ಕೂಡ ಪ್ರವೇಶಿಸಿದ್ರು. ನಿಲ್ಲಿಸಿ ಈ ನಾಟಕವನ್ನ, ರಾಹುಲ್ ಸರ್ ಗರ್ಜಿಸಿದ್ರು. ಸತೀಶ್ ಮತ್ತೆ ಗೋಕುಲ್ ಮುಖಗಳು ಒಮ್ಮೆಲೆ ಕಪ್ಪಗಾಗ್ಬಿಟ್ವು. ಅವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಇಡೀ ಸಭೆ ಸ್ತಬ್ಧವಾಯಿತು. ರಾಹುಲ್ ಸರ್ ಕೈಯಲ್ಲಿ ಒಂದು ಆಡಿಯೋ ರೆಕಾರ್ಡರ್ ಕೂಡ ಇತ್ತು. ಸತೀಶ್ ಶೆಟ್ಟಣ್ಣ ನನಗೆ ನೀಡಿದಂತಹ ಬೆದರಿಕೆ ಕರೆ ಹಾಗೂ ಗೋಕುಲ್ ಹೋಟೆಲ್ ಮಾಲೀಕರ ಜೊತೆ ಮಾತಾಡಿರುವಂತಹ ವ್ಯಾಪಾರದ ಮಾತುಗಳು ಇಡೀ ಅಂಗಳದಲ್ಲಿ ಮಾರ್ದನಿಸ್ತಾ ಇದ್ವು. ಅಮ್ಮ ಆಘಾತದಿಂದ ಕುಸ್ತೇ ಬಿದ್ದೋದ್ಲು. ಸತೀಶ್ ಓಡಲು ಬಹಳ ಪ್ರಯತ್ನ ಪಟ್ಟ, ಆದರೆ ಪೊಲೀಸರು ಅವನನ್ನು ಬಿಡಲಿಲ್ಲ, ಬೆನ್ನಟ್ಟಿ ಹಿಡಿದ್ರು. ಈಗ ಇಡೀ ಅಂಗಳದಲ್ಲಿ ಸ್ಮಶಾನ ಮೌನವೇ ಆವರಿಸಿತು. ಆಡಿಯೋ ರೆಕಾರ್ಡಿಂಗ್ ಕೇಳಿಸಿದ ಸತೀಶ್ ಶೆಟ್ಟಣ್ಣ ಕ್ರೂರ ಮಾತುಗಳು ಅಮ್ಮನ ಎದೆಯನ್ನೇ ಸೀಳ್ತಾ ಇದ್ವು. ಇವನು ನಾನು ಹೆತ್ತ ಮಗನೇ, ಇಷ್ಟು ನೀಚವಾಗಿ ವರ್ತಿಸ್ತಾನೆ ಅಂತ ನಾನು ಅವಳು ಕನಸಿನಲ್ಲೂ ಅಂದ್ಕೊಂಡೇ ಇರಲಿಲ್ಲ ಅನಿಸುತ್ತೆ. ಪೊಲೀಸರು ಸತೀಶ್ ಮತ್ತು ಗೋಕುಲ್ಗೆ ಬೇಡಿ ತೊಡಿಸ್ತಾರೆ. ಸತೀಶ್ ರೋಷದಿಂದ ನನ್ನ ಕಡೆಗೆ ನೋಡ್ತಾ ಇದ್ದಾನೆ. ನೋಡಿ ಕಿರಿಚ್ತಾ ಇದ್ದಾನೆ. ಕೃಷ್ಣ, ಇದನ್ನು ನೀನು ಮಾಡಿದ್ದೇನೆ, ನಿನ್ನನ್ನು ಸುಮ್ಮನೆ ಬಿಡಲ್ಲ, ನೋಡ್ತಾ ಇರು, ನಿನ್ನನ್ನು ಸುಮ್ಮನೆ ಬಿಡೋದೇ ಇಲ್ಲ. ಆದರೆ ರಾಹುಲ್ ಸರ್ ಅವನ ಮುಂದೆ ನಿಂತು, ಸತೀಶ್ ಸುಮ್ಮನೆ ಬಾಯಿ ಮುಚ್ಚು, ನಿನ್ನ ವಿದೇಶದ ಹಣಕಾಸು ಹಗರಣಗಳು, ಕೃಷ್ಣಳ ತಂದೆಯ ಸಾವಿನ ಬಗ್ಗೆ ಪೊಲೀಸರು ಈಗಷ್ಟೇ ಹೊಸ ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾ ಇದ್ದಾರೆ.
ನೀನು ಇನ್ನು ಎಷ್ಟು ಸುಲಭವಾಗಿ ಹೊರಬರೋಕ್ಕೆ ಸಾಧ್ಯವೇ ಇಲ್ಲ. ನೀನು ಜೀವನ ಪೂರ್ತಿ ಅಲ್ಲೇ ಕೊಳಿಬೇಕು ಅಂತ ಎಚ್ಚರಿಸಿದರು. ಅಮ್ಮ ಅಳುತ್ತಾ ಪೊಲೀಸರ ಕಾಲಿಗೆ ಬಿದ್ದರು. ನನ್ನ ಮಗನನ್ನು ಬಿಟ್ಟು ಬಿಡಿ ಎಂದು. ಆದರೆ ಸತ್ಯ ಏನೆಂದು ಅರಿವಾದಾಗ ಅವಳು ಅಸಹಾಯಕಳಾಗಿ ಕುಸಿದು ಕುಳಿತಳು. ಪೊಲೀಸರು ಅವರನ್ನು ಕರೆದೊಯ್ದ ನಂತರ ಇಡೀ ಊರು ನಮ್ಮ ಮನೆಯ ಕಡೆಗೆ ಮರುಕದಿಂದ ನೋಡತೊಡಗಿತ್ತು. 1 ವರ್ಷದ ನಂತರ ಕಾಲ ಬಹಳಷ್ಟು ಬದಲಾಗಿತ್ತು. ಸಮಯ ಎಲ್ಲವನ್ನ ಗುಣಪಡಿಸುತ್ತಿತ್ತು. ಸತೀಶ್ ಮತ್ತು ಗೋಕುಲ್ ಜೈಲು ಪಾಲಾಗಿದ್ರು. ತಂದೆಯ ಸಾವು ಅಪಘಾತವಲ್ಲ, ಸತೀಶ್ ಹಣಕ್ಕಾಗಿ ಮಾಡಿದಂತಹ ಒಂದು ಸಂಚು ಎಂದು ನ್ಯಾಯಾಲಯ ಸಾಬೀತು ಮಾಡಿತ್ತು. ನಮ್ಮ ಮನೆಗೆ ಈಗ ಸುಂದರವಾದ ರಸ್ತೆ ಇದೆ. ಆದರೆ ಆ ರಸ್ತೆ ಬಂದದ್ದು ಯಾರದೋ ಬಲಿಯಿಂದಲ್ಲ, ಬದಲಿಗೆ ರಾಹುಲ್ ಸರ್ ಮತ್ತು ಜೋಸೆಫ್ ಸರ್ ಅವರ ಕಾನೂನು ಹೋರಾಟದಿಂದ. ಜೋಸೆಫ್ ಸರ್ ತಮ್ಮ ಜಮೀನಿನ ಒಂದು ಭಾಗವನ್ನು ಉಚಿತವಾಗಿ ದಾರಿಗೆ ಅಂತ ಹೇಳ್ಬಿಟ್ಟು ಬಿಟ್ಕೊಟ್ಬಿಟ್ಟಿದ್ದಾರೆ. ನಾನೀಗ ಕಾಲೇಜನ್ನೆಲ್ಲ ಮುಗಿಸಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಕೂಡ ಸೇರಿಕೊಂಡೆ. ಅಮ್ಮ ಮೊದಲಿನಂತೆ ನಗ್ತಾ ಇರಲಿಲ್ಲವಾದರೂ ಕೂಡ ಈಗ ಅವಳಿಗೆ ಸತ್ಯದ ಅರಿವು ಕೂಡ ಆಗಿತ್ತು. ನನ್ನ ಮಗನನ್ನು ನಾನೇ ಹಾಳು ಮಾಡಿಬಿಟ್ನಲ್ಲ, ಅತಿಯಾದ ಪ್ರೀತಿ ಕೊಟ್ಟು ಅಂತ ಅವಳ ತಪ್ಪನ್ನು ಮುಚ್ಚಿಟ್ಟೆ ಎಂದು ಪಶ್ಚಾತ್ತಾಪ ಪಡ್ತಾ ಇದ್ಲು. ಒಂದು ಸಂಜೆ ಕೆಂಪು ಬಿಸಿಲು ಅಂಗಳದಲ್ಲಿ ಹರಡಿದಾಗ ರಾಹುಲ್ ಸರ್ ಮನೆಗೆ ಬರ್ತಾರೆ. ಅವರು ಮೊದಲಿನಂತೆ ಈಗ ಕೇವಲ ಸರ್ ಆಗಿರಲಿಲ್ಲ, ನನ್ನ ಸಂಕಷ್ಟದ ಸಮಯದಲ್ಲಿ ನಿರಳಾಗಿ ನಿಂತಹ ಒಂದು ದೇವದೂತರೇ ಆಗಿದ್ರು. ಕೃಷ್ಣ, ಜೀವನದ ಕರಾಳ ಅಧ್ಯಾಯ ಮುಗಿದಿದೆ. ಈಗ ನಿನ್ನ ಮುಂದಿನ ಬದುಕಿನ ಬಗ್ಗೆ ಯೋಚಿಸು ಅಂತ ಹೇಳ್ತಿದ್ದಾರೆ ರಾಹುಲ್ ಸರ್. ನಾನು ನಗುತ್ತಾ ಅಂದೆ, ನಾನು ಈಗ ಸ್ವತಂತ್ರಳಾಗಿದ್ದೇನೆ ಸರ್. ಯಾರದೂ ಹಂಗಿಲ್ಲ. ಒಂದು ಒಳ್ಳೆ ಕೆಲಸ ಇದೆ. ನಮ್ಮ ಅಪ್ಪನ ಮನೆಯಲ್ಲಿ ಗೌರವದಿಂದ ಬದುಕ್ತಾ ಇದ್ದೇನೆ. ನನಗೆ ಇಷ್ಟೇ ಸಾಕು ಸರ್. ರಾಹುಲ್ ಸರ್ ನನ್ನ ಕಣ್ಣುಗಳನ್ನು ನೋಡಿ ಮೆಲ್ಲಗೆ ಕೇಳಿದರು, ಈ ಸುಂದರವಾದ ರಸ್ತೆಯಲ್ಲಿ ನಿನ್ನ ಜೊತೆ ಸಾಗಲು ನನಗೂ ಒಂದು ಅವಕಾಶ ಕೊಡ್ತೀಯಾ ಅಂತ. ಈ ಬಾರಿ ಯಾವುದೇ ಒಪ್ಪಂದವಿಲ್ಲ, ಕೇವಲ ಪ್ರೀತಿಯಿಂದ. ಅವರ ಮಾತಿನಲ್ಲಿದ್ದಂತಹ ಒಂದು ಪ್ರಾಮಾಣಿಕತೆ ಕಂಡು ನನ್ನ ಕಣ್ಣುಗಳು ತೇವವಾದವು. ಅಮ್ಮ ಒಳಗಿನಿಂದ ಬಂದು ರಾಹುಲ್ ಸರ್ ಕೈ ಹಿಡಿದು, ನನ್ನ ಮಗಳಿಗೆ ಇಂತಹ ಒಬ್ಬ ಆಸರೆ ಖಂಡಿತ ಬೇಕಿತ್ತು ಅಂತ ಅಂದ್ಲು. ಕೃಷ್ಣ ಪ್ರಿಯಾಳ ಬದುಕಿನಲ್ಲಿ ಕತ್ತಲೆ ಸರಿದು ಪ್ರೀತಿ ಮತ್ತು ಸ್ವಾಭಿಮಾನದ ಹೊಸ ಸೂರ್ಯ ಉದಯವಾದ. ಕತೆ ಇಲ್ಲಿಗೆ ಸಮಾಪ್ತವಾಯಿತು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.